ಹಲೋ ಫ್ರೆಂಡ್ಸ್, ಮೈವೇ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫೋಟೋಶಾಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಮೇಲ್ಗಡೆ ಲೆಫ್ಟ್ ಕಾರ್ನರಲ್ಲಿ ಓಪನ್ ಅಂತ ಇದೆ, ಓಪನ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಓಪನ್ ಅಂತ ಕೊಡಿ. ಈ ಥರ ಬರುತ್ತೆ. ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಅದನ್ನು ಮಾಡಿ. ಅದಾದಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡಿ ಈ ಕಡೆ ಟೂಲ್ ಬಾರ್ಗಳು ಕಾಣುತ್ತೆ. ಟೂಲ್ ಬಾರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಕ್ರಾಪ್ ಟೂಲ್ ಕಾಣುತ್ತಲ್ಲ, ಸೊ ಆ ಕ್ರಾಪ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನಿಮಗೆ ವಿಡ್ತು, ಹೈಟು ಮತ್ತು ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮದು ವಿಡ್ತು ಬಂದು 34 mm ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಟ್ ಬಂದು 44 mm ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಸಲ್ಯೂಷನ್ ಬಂದು 300 ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಡ್ರ್ಯಾಗ್ ಮಾಡಿ. ಸೊ ನಿಮಗೆ ಪಾಸ್ಪೋರ್ಟ್ ಸೈಜ್ಗೆ ಏನು ಬೇಕೋ ಅದನ್ನು ಕ್ರಾಪ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡಿದ್ಮೇಲೆ ಎಂಟರ್ ಕೊಡಿ. ಎಂಟರ್ ಕೊಟ್ಮೇಲೆ ಈ ಥರ ಬರುತ್ತೆ. ಸೊ ಫೋಟೋದಲ್ಲಿ ಏನಾದ್ರು ಕರೆಕ್ಷನ್ ಇತ್ತು ಅಂದರೆ, ಸಣ್ಣ ಪುಟ್ಟ ಕರೆಕ್ಷನ್ನು ಏನಾದ್ರು ಮಾರ್ಕ್ ಇತ್ತು, ಇನ್ನೊಂದು ಇತ್ತು ಅಂದರೆ ತೆಗಿಯುವಂಥದ್ದು ಇರುತ್ತೆ. ನೋಡಿ ಈ ಥರ ಮಾರ್ಕ್ ಇದೆಯಲ್ಲ, ಸೊ ಈ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಕ್ಕದಲ್ಲಿರೋದನ್ನ ಗೋಡೆದು ಏನು ಕಲರ್ ಬರುತ್ತೆ ಆ ಕಲರ್ನೇ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದ್ಮೇಲೆ ನೀವು ಝೂಮ್ ಇನ್ ಝೂಮ್ ಔಟ್ ನೀಟಾಗಿ ಮಾಡ್ಕೊಳ್ಳಿ, ನಿಮ್ಗೆ ಕಾಣುತ್ತೆ. ಅದಾದಮೇಲೆ ನಿಮಗೆ ಕಂಟ್ರೋಲ್ N ಅಂತ ಹೊಡೀರಿ. ಕಂಟ್ರೋಲ್ N ನೋಡಿದ್ಮೇಲೆ ಈ ಥರ ನ್ಯೂ ಪೇಜ್ ಬರುತ್ತೆ. ಸೊ ನಿಮಗೆ ಆ ಸೈಜ್ ಏನು ಬೇಕು ಅಂತ ಕೇಳುತ್ತೆ. ನಿಮಗೆ A4 ಇರುತ್ತೆ, 4/6 ಇರುತ್ತೆ, ಎಲ್ಲ ಥರ ಸೈಜ್ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕು, 4/6 ಇದ್ದರೆ 4/6 ತೊಗೊಳ್ಳಿ. 8 ಫೋಟೋ ಬರುತ್ತೆ ಅದು. ಸೊ ವಿಡ್ತು ಹೈಟು ಎಲ್ಲ ಅದೇ ಸೆಲೆಕ್ಟ್ ಆಗಿರುತ್ತೆ. ಓಕೆ ಅಂತ ಕೊಡಿ. ಓಕೆ ಕೊಟ್ಟಮೇಲೆ ರೈಟಿಗೆ ಹಿಂಗೆ ತೊಗೊಂಡು ಸೊ ಮೂವ್ ಟೂಲ್ ತೊಗೊಳ್ಳಿ. ಇದು ಮೊದಲನೇದೇ ಮೂವ್ ಟೂಲ್ ಆಪ್ಷನ್ ಇದೆ ನೋಡಿ. ಆ ಮೂವ್ ಟೂಲ್ ತೊಗೊಂಡಾದ್ಮೇಲೆ ಸೊ ಇದು ಫೋಟೋನ ಹಿಂಗೆ ಇಟ್ಕೊಂಡು ಜಸ್ಟು ಡ್ರ್ಯಾಗ್ ಮಾಡಿ ಈ ಕಡೆ ಬಿಡಿ. ಈ ಕಡೆ ಬಿಟ್ಮೇಲೆ ಈ ಥರ ಬರುತ್ತೆ. ಇದು ನೀವು ಸೆಲೆಕ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಂಟ್ರೋಲ್ T ಹೊಡೀರಿ. T ಹೊಡೆದ್ಮೇಲೆ ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ. ಸೊ ರೊಟೇಟ್ 90 ಡಿಗ್ರಿ ಅಂತ ಕೊಟ್ಟರೆ ಸೊ ಫೋಟೋ ರೊಟೇಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಎಂಟರ್ ಮಾಡಿ ತಿರ್ಗಾ ಆಲ್ಟು ES ಹೊಡೀರಿ. ಆಲ್ಟ್ ES ಹೊಡೆದ್ರೆ ನಿಮಗೆ ಸ್ಟ್ರೋಕ್ ಕೂತ್ಕೊಳ್ಳುತ್ತೆ. ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಂಟ್ರೋಲ್ J ಹೊಡೆದು ಕಾಪಿ ಮಾಡಿಕೊಂಡು ಡ್ರ್ಯಾಗ್ ಮಾಡಿ. ತಿರ್ಗಾ ಅದನ್ನು ಕಂಟ್ರೋಲ್ E ಮಾಡಿದ್ಮೇಲೆ ಸೊ ಎರಡೂ ಮರ್ಜ್ ಆಗುತ್ತೆ. ಮರ್ಜ್ ಆದಮೇಲೆ ನಿಮಗೆ ಆ ಎರಡು ಫೋಟೋನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ಕಂಟ್ರೋಲ್ J ಹೊಡೆದ್ರೆ 4 ಫೋಟೋನು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಕಂಟ್ರೋಲ್ E ಮಾಡಿ ನಿಮಗೆ 4 ಫೋಟೋ ಮರ್ಜ್ ಆಗುತ್ತೆ. ನಿಮಗೇನಾದ್ರು ಅಡ್ಜಸ್ಟ್ಮೆಂಟ್ ಇದ್ದರೆ ಪೇಜಲ್ಲಿ ಬಾರ್ಡರ್ ಟು ಬಾರ್ಡರ್ ಅಡ್ಜಸ್ಟ್ಮೆಂಟ್ ನೋಡಿ. ಅಡ್ಜಸ್ಟ್ಮೆಂಟ್ ಆದಮೇಲೆ ನೀವು ಬೇಕಾದ್ರೆ ಕಲರ್ ಕೊಟ್ಕೋಬೋದು. ಕಂಟ್ರೋಲ್ M ಹೊಡೆದ್ರೆ ಕಲರ್ ಬರುತ್ತೆ. ಸೊ ನಿಮಗೆ ವೈಟ್ ಬೇಕಾ, ಸ್ವಲ್ಪ ಬ್ಲ್ಯಾಕ್ ಬೇಕಾ, ಏನಾದ್ರು ಕಲರ್ ಕರೆಕ್ಷನ್ ಇದ್ದರೆ ಕಲರ್ ಕರೆಕ್ಷನ್ ಮಾಡ್ಕೋಬೋದು ನೋಡಿ ಈ ಥರ. ಸೊ ಅದಾದಮೇಲೆ ಕಂಟ್ರೋಲ್ P ಹೊಡೀರಿ. ಪ್ರಿಂಟ್ ಆಗುತ್ತೆ. ನಿಮಗೆ ಯಾವ ಪೇಜು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ 4/6 ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಅಂತ ಕೊಡಿ. ಓಕೆ ಆಗುತ್ತೆ. ಸೊ ನೀವು ಇಷ್ಟೇ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಹೋಗಿ ಓಕೆ ಅಂತ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.